ಇವ ನಾರವ ಇವ ನಾರವ ಇವ ನಾರವ ನೆನೆಸಿದಿರಯ್ಯ, ಇವ ನಮ್ಮವ ಇವ ನಮ್ಮವ ಇವ ನಮ್ಮವ ನೆನೆಸಯ್ಯ. ಕೂಡಲ ಸಂಗಮ ದೇವ ಮಹಾಮನಿಯ ಮಗನಂದೆನಿಸಯ್ಯ. ಗುರುಬ್ರಹ್ಮ ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಇವತ್ತಿನ ಒಂದು ಶುಭ ದಿನ. ಈ ಶುಭ ದಿನ ಅಂದರೆ ಪರಮ ಪೂಜ್ಯ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮಿಗಳವರ 7ನೇ ಪುಣ್ಯೋತ್ಸವ, 7ನೇ ವರ್ಷದ ಪುಣ್ಯೋತ್ಸವ. ಅದಕ್ಕೆ ಈ ದಿವಸ ದಾಸೋಹ ದಿನ. ಅವರು ಕಾಯಕ ಯೋಗಿ, ದಾಸೋಹ ಯೋಗಿ, ತ್ರಿವಿಧ ದಾಸೋಹ ಯೋಗಿಗಳಾಗಿರೋದ್ರಿಂದ ಈ ಪುಣ್ಯ ಸ್ಮರಣೆಯ ದಿವಸ ಈ ಊರಿನ ಎಲ್ಲ ನಾಗರಿಕರು ಜಾತಿ ಮತ ಭೇದವಿಲ್ಲದೆ ಎಲ್ಲರೂ ಸೇರಿ ಶ್ರೀಗಳ ಒಂದು ಪ್ರತಿಮೆಯನ್ನು ಮಾಡಿಸಿ ಅವರ ಪೂಜೆಯನ್ನು ಮಾಡಿ ಗುರುಗಳನ್ನ ಕರೆಸಿ ಪಾದಪೂಜೆಯನ್ನು ಮಾಡಿ ಇವತ್ತು ದಾಸೋಹ ದಿನ ಅಂತ ಹೇಳಿ ಎಲ್ಲರೂ ಅದನ್ನ ಒಪ್ಪಿಕೊಂಡಿದ್ದಾರೆ. ಅದೇ ರೀತಿ ಆ ಶಿವಯೋಗಿಗಳ ಆಶೀರ್ವಾದದಿಂದ ಪ್ರತಿ ವರ್ಷ ಎಲ್ಲರೂ ಧರ್ಮ ಕಾರ್ಯಗಳನ್ನ ಈ ದಿವಸ ಮಾಡಲಿ ಅಂತ ಹೇಳ್ತಾ, ಮಹಾಪುರುಷರು ತಮ್ಮ ಮಠದಲ್ಲಿ ಕೋಟ್ಯಾನುಕೋಟಿ ವಿದ್ಯಾರ್ಥಿಗಳಿಗೆ ತ್ರಿವಿಧ ದಾಸೋಹವನ್ನು ಕೊಟ್ಟಿದ್ದಾರೆ. ಆ ತ್ರಿವಿಧ ದಾಸೋಹವನ್ನು ತಗೊಂಡು ಬೆಳೆದಂಥ ಪಟುಗಳು ಅಂದರೆ ವಿದ್ಯಾರ್ಥಿಗಳು ಪ್ರಪಂಚದಾದ್ಯಂತ ಇದ್ದಾರೆ. ಅನೇಕ IPS ಅಧಿಕಾರಿಗಳಿರ್ಬೋದು, IAS ಅಧಿಕಾರಿಗಳಿರ್ಬೋದು, ಅಥವಾ ಇಂಜಿನಿಯರ್ಸ್ಗಳಿರ್ಬೋದು, ಬೇರೆ ಉದ್ಯೋಗವನ್ನು ಅರಸಿ ಪ್ರಪಂಚದಾದ್ಯಂತ ಇದ್ದಾರೆ. ಮಠ ಅವತ್ತು ಇವರಿಗೆ ಆಶ್ರಯ ಕೊಟ್ಟಿತ್ತು. ಆ ಆಶ್ರಯದಿಂದ ಇವತ್ತು ಕೋಟ್ಯಾಂತರ ಮನೆಗಳು ದೀಪ ಹಚ್ಚಿ ಅವರ ಸಂಸಾರಗಳನ್ನ ಸಾಕೊಳ್ತಾ ಇದ್ದಾರೆ. ಅದರಿಂದ ಮಠ ಏನು ಬಡವಾಗಿಲ್ಲ. ಇವೆಲ್ಲ ಪರಮ ಪೂಜ್ಯರ ಆಶೀರ್ವಾದ ಅಂತ ನಾವೆಲ್ಲ ಭಾವಿಸ್ಕೊಂಡು ಮುಂದೆ ಇದೇ ತರ ನಾವು ಧರ್ಮ ರಕ್ಷಿತ ಅಂತ ಧರ್ಮಕ್ಕೋಸ್ಕರ ನಾವು ಒಂದಾಗಿದ್ದು ಈ ಧರ್ಮವನ್ನು ಬೆಳೆಸ್ಕೊಬೇಕು. ವಿದ್ಯಾ ದದಾತಿ ವಿನಯಂ ವಿನಯಾದ್ ಯಾತಿ ಪಾತ್ರತಾಂ ಪಾತ್ರತ್ವ ಧನಮಾಪ್ನೋತಿ ಧನಾತ್ ಸರ್ವಂ ಸ್ವತಃಸುಖಂ ಅಂತ ಈ ವಿದ್ಯಾವಂತರುಗಳು ತನ್ನ ಬುದ್ಧಿವಂತಿಕೆಯಿಂದ ಧನವನ್ನು ಗಳಿಸಿ ಆ ಧನದಿಂದ ಧರ್ಮವನ್ನು ಉಳಿಸ್ಕೊಂಡು ಮಾತೃದೇವೋಭವ ಪಿತೃದೇವೋಭವ ಆಚಾರ್ಯ ದೇವೋಭವ ಅಂತ ನಮ್ಮ ಆಚಾರ್ಯಗಳು 3ನೇವರಾಗಿ ನೆನೆಸ್ಕೊಳ್ಳಿ. ಮೊದಲನೇದಾಗಿ ಅವ್ರ ತಂದೆ ತಾಯಿಗಳನ್ನ ನೆನೆಸ್ಕೊಂಡು ಅವ್ರ ಸೇವೆ ಮಾಡಲಿ. ಆ ಸೇವೆಯಿಂದ ಅವರೆಲ್ಲರೂ ಪುನೀತರಾಗಲಿ. ಹಾಗೆ ಹೇಳ್ತಾ ಇವತ್ತು ಡಾಕ್ಟರ್ ಮಹಾಸ್ವಾಮಿಗಳವರ ಸಿದ್ಧಗಂಗಾ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮಿಗಳವರ ದಾಸೋಹ ದಿನ ಅಂತ ಈ ಊರಿನ ಜನ ಎಲ್ಲ ಆಚರಣೆ ಮಾಡ್ತಾ ಇರೋದು ತುಂಬ ಸಂತೋಷವಾದ ವಿಚಾರ. ಎಲ್ಲರೂ ಈ ಧರ್ಮವನ್ನು ಪರಿಪಾಲನೆ ಮಾಡಿ ನಿಮ್ಮ ಮಕ್ಕಳಿಗೆ ಒಳ್ಳೆಯ ಉಪದೇಶವನ್ನು ಕೊಡಿ. ಉಪದೇಶ ಅಂದರೆ ಹಿರಿಯರು ಅಂದ್ರೇನು, ಕಿರಿಯರು ಅಂದ್ರೇನು, ಎಲ್ಲರಿಗೂ ತಂದೆ ತಾಯಿಗಳಿಗೆ ನಮಸ್ಕಾರ ಮಾಡೋದು, ಹಿರಿಯರಿಗೆ ನಮಸ್ಕಾರ ಮಾಡೋದು, ದೇವರನ್ನ ಕಂಡ್ರೆ ಪೂಜೆ ಮಾಡೋದು, ದೇವರನ್ನ ನಮಸ್ಕಾರ ಮಾಡೋದು, ಇವೆಲ್ಲ ನಿಮ್ಮ ಮುಂದಿನ ಪೀಳಿಗೆಗೆ ಉಳಿಸಿ ಬೆಳೆಸ್ಕೊಂಡು ಹೋಗ್ಬೇಕು ಅಂತ ಈ ಊರಿನ ನಾಗರಿಕ ಕೇಳ್ತಾ. ಇವತ್ತಿನ ದಿವಸ ವಿಶೇಷವಾದ ದಿವಸ. ಯಾಕೆಂದರೆ ಪರಮ ಪೂಜ್ಯರು ಈ ದೇಶಕ್ಕೆ ಮತ್ತು ಈ ರಾಜ್ಯಕ್ಕೆ ಅನ್ನವನ್ನು ಕೊಟ್ಟಂಥ ಪರಮ ಪೂಜ್ಯರು ಇವತ್ತು ಅವ್ರದ್ದು ಸಂಸ್ಕರಣಾ ದಿವಸ. ಯಾಕಪ್ಪ ಇಷ್ಟೊಂದು ವಿಜೃಂಭಣೆಯಿಂದ ಮಾಡ್ತೀವಿ ಅಂದರೆ, ಈ ಕಾರ್ಯಕ್ರಮದ ವಿಶೇಷ ಅಂದರೆ ದಾಸೋಹದ ಮೂಲಕ ಹೆಸರನ್ನು ಮಾಡಿದಂತಹ ಮಹಾನ್ ವ್ಯಕ್ತಿ, ಆ ದಾಸೋಹಕ್ಕೆ ಹೆಸರುವಾಸಿಯಾದಂಥ ಶಿವಕುಮಾರ ಮಹಾಸ್ವಾಮಿಗಳು. ಈ ದಿನ ನಾನು ಅನ್ಕೊಂಡಾಗೆ ಸುಮಾರು ಕಡೆ ದಾಸೋಹ ಕಾರ್ಯಕ್ರಮ, ದಾಸೋಹ ದಿನ ಅಂತಲೇ ಸರ್ಕಾರ ಘೋಷಣೆ ಮಾಡಿರೋದ್ರಿಂದ ದಾಸೋಹ ದಿನ ಅಂತಲೇ ಮಾಡ್ತಾರೆ. ಎಲ್ಲದಕ್ಕಿಂತ ಮುಂಚಿತವಾಗಿ ನಮ್ಮ ಕೈಲಿ ದೊಡ್ಡದಾಗಿ ಮಾಡೋಕ್ಕಾಗದಿರೋ ಚಿಕ್ಕ ಗ್ರಾಮ ಕೃಷ್ಣಸಾಗರ ಗ್ರಾಮ ಚಿಕ್ಕದಾಗಿ ನಮ್ಮ ಸಂಘದ ಹುಡುಗರೆಲ್ಲ ಸೇರ್ಕೊಂಡು ಒಂದು ಸಣ್ಣದಾಗಿ ದಾಸೋಹ ಕಾರ್ಯಕ್ರಮ ಪ್ರತಿ ವರ್ಷವೂ, ಇದು 7ನೇ ವರ್ಷವೂ ಸಹ ದಾಸೋಹ ಕಾರ್ಯಕ್ರಮ ಮಾಡ್ಕೊಂಬತ್ತಾ ಇದ್ದೀವಿ. ನಮ್ಮ ಊರಿನ ಎಲ್ಲ ಜನತೆಗೆ ಒಳ್ಳೆಯದಾಗಲಿ ಅಂತ ದೇವರಲ್ಲಿ ಪ್ರಾರ್ಥಿಸುತ್ತೇನೆ. ಶಿವಕುಮಾರ್ ಸ್ವಾಮೀಜಿಗಳ ಪಾದಗಳ ಅರಿವಿಸಿ ನಾನು ಮಾತಾಡೋದಕ್ಕೆ ಇಷ್ಟಪಡ್ತೀನಿ. ನಾನು ಕೂಡ ಸಿದ್ಧಗಂಗಾ ವಿದ್ಯಾಸಂಸ್ಥೆಯಲ್ಲಿ ವಿದ್ಯಾಭ್ಯಾಸ ಮಾಡ್ತಿದ್ದೀನಿ ಅಂತ ತುಂಬ ಹೆಮ್ಮೆಯಿಂದ ಹೇಳ್ಕೊಬೋದು. ಇವತ್ತಿಗೆ 7 ವರ್ಷ ಆಯಿತು ಅವರ ಪುಣ್ಯ ಸ್ಮರಣೆ ಮಾಡೋದಕ್ಕೆ ಶುರು ಮಾಡಿ. 7 ವರ್ಷನೂ ಸತತವಾಗಿ ಮಾಡ್ತಾ ಇದ್ದೀವಿ ನಮ್ಮೂರಲ್ಲಿ. ಪ್ರತಿ ವರ್ಷನೂ ನಾನು ಬೆಳಗ್ಗೆಯಿಂದ ತಿಂಡಿ ಊಟ ಎಲ್ಲ ಏನೋ ಸಿದ್ಧಗಂಗಾ ಮಠದಷ್ಟು ಮಾಡಲಿಲ್ಲ ಅಂದರೂ ಅವರ ಹೆಸರು ಹೇಳ್ಕೊಂಡು ನಮ್ಮ ಕೈಲಾಗಿ ಕೃಷ್ಣಸಾಗರದ ಜನತೆ ಎಷ್ಟಾಗುತ್ತೋ ಅಷ್ಟು ಪ್ರತಿ ವರ್ಷ ಮಾಡ್ಕೊಂಡು ಬಂದಿದ್ವಿ. ತುಂಬ ಖುಷಿ ಆಗುತ್ತೆ ಇದ್ರ ಬಗ್ಗೆ. ವಿದ್ಯಾರ್ಥಿ ನೋಡಿದ್ದೀನಿ. ಸೆಕೆಂಡ್ PUC ನಲ್ಲಿ ನಮ್ದು ಒಂದು ಪ್ರೋಗ್ರಾಮಿಗೆ ಕರೆಸಿದ್ವಿ. ತುಂಬಾ ಖುಷಿ ಆಗ್ತಿತ್ತು. ಅವರ ಇಂಗ್ಲಿಷ್, ಅವ್ರ ಕಾನ್ಫಿಡೆಂಟ್, ಅವರ ಸ್ಪೀಡ್ ಇಂಗ್ಲಿಷ್ ನನಗೆ ತುಂಬಾ ಇಷ್ಟ ಆಗ್ತಿತ್ತು. ಪ್ರತಿ ವರ್ಷ 1 ಅವರ್ ಕ್ಲಾಸ್ ಕೂಡ ತಗೋತಾ ಇದ್ರು. ನಾನು PUC ಡಿಗ್ರಿ 2 BCom 2 ಸಿದ್ಧಗಂಗಾ ಮಹಿಳಾ ಕಾಲೇಜಲ್ಲೇ ಮಾಡಿದ್ದು. ನಂಗೆ ತುಂಬಾ ಖುಷಿ ಇದೆ ಅದ್ರ ಬಗ್ಗೆ ಹೇಳ್ಕೊಳ್ಳೋದಕ್ಕೆ. ಎಲ್ರಿಗೂ ಶರಣಾರ್ಥಿ. ಈ ದಿನ
ಡಾಕ್ಟರ್ ತ್ರಿವೇದ ದಾಸೋಹಿ ಡಾಕ್ಟರ್ ಶ್ರೀ ಶ್ರೀ ಶಿವಕುಮಾರ ಮಹಾಸ್ವಾಮೀಜಿಗಳವರ 7ನೇ ಪುಣ್ಯ ಸ್ಮರಣೆ ಅಂಗವಾಗಿ ಈ ದಿನ ನಮ್ಮ ಕೃಷ್ಣಸಾಗರ ಗ್ರಾಮದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಸ್ವಾಮಿಗಳ ಹೆಸರಲ್ಲಿ ದಾಸೋಹ ಕಾರ್ಯಕ್ರಮವನ್ನು ಏರ್ಪಡಿಸಿದ್ವಿ. ಬೆಳಗ್ಗೆ ಸುಮಾರು ಬೆಳಗ್ಗೆ 7 ಗಂಟೆಯಿಂದ ಸ್ಟಾರ್ಟ್ ಆಗಿ ಸಂಜೆ 5 ಗಂಟೆವರೆಗೂ ಕೂಡ ದಾಸೋಹ ಇರುತ್ತೆ. ಭಕ್ತಾದಿಗಳು ಎಲ್ಲ ಈ ಒಂದು ಸ್ವಾಮಿಗಳ ಕೃಪೆಗೆ ಪಾತ್ರರಾಗಬೇಕು ಅಂತ ಈ ಮೂಲಕ ತಮ್ಮಲ್ಲಿ ಕೇಳ್ಕೊಂತ ಇದ್ದೀವಿ. ಇವತ್ತು ಶಿವಕುಮಾರ ಸ್ವಾಮಿ 7ನೇ ವರ್ಷದ ದಾಸೋಹ ದಿನ. ಅದರಿಂದ ಇಂದು ನಾವು ದಾಸೋಹ ದಿನ ಅಂಗವಾಗಿ ಅನ್ನಸಂತರ್ಪಣೆ ಇಟ್ಕೊಂಡಿದ್ದೀವಿ. ವಿಜೃಂಭಣೆಯಿಂದ ಮಾಡ್ತಾ ಇದ್ದೀವಿ. ಇದು ಎಂ ಕೃಷ್ಣಸಾಗರ ಗ್ರಾಮದಲ್ಲಿ.